ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಿಕೊಟ್ಟಿರುವಂಥದ್ದು ಎರಡು ಮೂವಿ ಬಗ್ಗೆ, ಒಂದು ಮಾರ್ಟಿನ್ ಬಗ್ಗೆ ಆಗಿರುವಂಥದ್ದು, ಇನ್ನೊಂದು BRB ಮ್ಯಾಕ್ಸ್ ಬಗ್ಗೆ ಅಪ್ಡೇಟ್ಸ್ ಆಗಿರುವಂಥದ್ದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ ಲೆಸ್ ಅದ ವಿಡಿಯೋ. ಲೈಕ್ ಕಿಚ್ಚ ಸುದೀಪ್ ಅವರಿಂದ ಏನು ಅಪ್ಡೇಟ್ಸೇ ಇಲ್ಲ, ಮ್ಯಾಕ್ಸ್ ಬಗ್ಗೆ ಅಪ್ಡೇಟ್ಸೇ ಇಲ್ಲ ಅಂತ ಹೇಳ್ತಿರೋರಿಗೇನೆ ಭರ್ಜರಿಯಾಗಿ ಅಪ್ಡೇಟ್ಸ್ ಕೊಡ್ತಾನೆ ಹೋಗಿದ್ದಾರೆ. ಸೆಪ್ಟೆಂಬರ್ 2ನೇ ತಾರೀಕು ಮೊದಲೇನೆ ಅಂದರೆ ಒಂದು ಇಂಟರ್ವ್ಯೂ ನಡೀತಾ ಇದೆ, ಅದರಲ್ಲಿ ಅವರು ಒಪ್ಪನಾಗಿ ಹೇಳ್ತಾ ಇದ್ದಾರೆ BRBನೇ ಆದಷ್ಟು ಬೇಗ ಶೂಟ್ ಹೋಗ್ತಾ ಇದೆ ಅಂತ. ನಾನೇನು ಹೇಳಿದ್ದೆ ಪ್ರೀವಿಯಸ್ ತುಂಬಾ ಹಿಂದಿನ ವೀಡಿಯೋದಲ್ಲಿ ಯಾವುದೊಂದು ಹಿಂಟ್ ಕೂಡ ಇರಲಿಲ್ಲ. ಆಗೆಲ್ಲ ಏನಾಗಿದೆ ಅಂತಂದರೆ, ನಾವು ಮೂವೀಸ್ ಡಿಸ್ಕಷನ್ ಆಗಬೇಕಾದ್ರೆ ನನಗೆ ಒಂದು ತಲೆಯಲ್ಲಿ ಬಂದಿದ್ದು ಒಂದೇನೆ, ಎಲ್ಲ ಡಿಸ್ಕಷನ್ ಓವರ್ ಆಲ್ ಡಿಸ್ಕಷನ್ ಅನಾಲಿಸಿಸ್ ಮಾಡಿ ಆವಾಗ ಗೊತ್ತಾಗಿದ್ದು ಒಂದೇನೆ, BRBನೇ ನೆಕ್ಸ್ಟ್ ಶೂಟ್ ಆಗಿರುವಂಥದ್ದು ಅಂತ. ಅದಾದಮೇಲೆ ರೀಸೆಂಟ್ ಅಪ್ಡೇಟ್ಸ್ ಬರ್ತಾ ಹೋದಾಗ ನಾನು ನನ್ನ ಕಡೆಯಿಂದನೂ ಕೂಡ ಕನ್ಫರ್ಮೇಷನ್ ಕೊಡ್ತಾನೆ ಹೋದೆ. ಈಗ ನಿಮಗೆ ಇನ್ಯಾರು ಕನ್ಫರ್ಮೇಷನ್ ಬೇಕಾಗಿದೆ? ಕಿಚ್ಚ ಸುದೀಪ್ ಅವರೇ ಹೇಳಿರಬೇಕಾದ್ರೆ BRBನೇ ಆದಷ್ಟು ಬೇಗ ಶೂಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿರಬೇಕಾದ್ರೆ ನಿಮ್ಗೆ ಯಾರಿನ್ನ ಕನ್ಫರ್ಮೇಷನ್ ಕೊಡಬೇಕಾಗಿರೋವಂಥದ್ದು? ಸೊ BRB ಶೂಟ್ ಹೇಗೋ ನಡೀತಾ ಇದೆ, ಅದ್ರ ಜೊತೆಗೆ BRBದ ಅಪ್ಡೇಟ್ ಹೇಗಿದ್ರೂ ಸೆಕೆಂಡಿಗೆ ಬರುತ್ತೆ, ಸೆಪ್ಟೆಂಬರ್ 2ಗೆ. ಅದೊಂದು ಈವ್ನಿಂಗ್ ಟೈಮಲ್ಲೇ ಬರುವಂಥದ್ದು. ಅದಲ್ದಲೇ ಹೇಳ್ತಿರುವಂಥದ್ದು ಮ್ಯಾಕ್ಸ್ನ ಅಪ್ಡೇಟು ಬೆಳಗ್ಗೆನೇ ಬರೋಕ್ಕೆ ಹೊರಟಿರುವಂಥದ್ದು. ಅದೊಂದು ಸಾಂಗ್ ಅಥವಾ ರಿಲೀಸ್ ಡೇಟ್ ಬಗ್ಗೆ ಆಗಿರುವಂಥದ್ದು. ಬಟ್ ಇಲ್ಲಿ ಕೆಲವರು ನನ್ನ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ಪೋನ್ ಆಗಿದೆ ಅಂತೆಲ್ಲ ಮಾತಾಡ್ಕೊತಿದ್ದಾರೆ. ಅದೇನಿದ್ರೂ ಸೆಪ್ಟೆಂಬರ್ 2ಗೆ ಡಿಸೈಡ್ ಮಾಡೋದು ಬೆಟರ್ ಅಂತ ಹೇಳ್ಕೊತಿದ್ದೀನಿ. ಯಾಕೆಂದರೆ ನನಗೆ ಗೊತ್ತಿರೋ ಹಾಗೆ, ಯಾಕೆಂದರೆ ಸೆಪ್ಟೆಂಬರ್ 27 ಅಂತ ನಾನೇನು ಹೇಳ್ತಿದ್ನಲ್ಲ, ಇದು ಪೋಸ್ಟ್ಪೋನ್ ಆಗೋದಕ್ಕೆ ಚಾನ್ಸಸ್ ಇಲ್ಲ. ಆಗಿರ್ಬೋದು, ಅದ್ರ ಚಾನ್ಸಸ್ ಇಲ್ಲ. ಯಾಕೆ ಅಂತಂದರೆ ಎಲ್ಲ ಸೆಟ್ ಆದಮೇಲೆ ಒಂದೇ ಸತಿಗೆ ಟ್ರೈಲರ್, ಟೀಸರ್, ಇದ್ರ ಬಗ್ಗೆ ಪ್ರಮೋಷನಲ್ಲಿ ಫುಲ್ ಫ್ಲಕ್ಸಲ್ಲಿ ಹೋಗೋಣ ಅಂತ ಇದು ಕಿಚ್ಚ ಸುದೀಪ್ ಅವರನ್ನೇ ಹೇಳಿರುವಂಥದ್ದು. ಆದರೆ ಒಳ್ಳೆಯದೇ ಅಂತಲೇ ಹೇಳ್ಬೋದು, ಆದರೆ ಆಗಬಾರ್ದು. ಈಗಿರೋಂಥ ಸಿಚುವೇಷನಿಗೆ ಸೆಪ್ಟೆಂಬರ್ 27ಗೆ ಫುಲ್ ಫ್ಲೆಕ್ಸಲ್ಲಿ ಫುಲ್ ಕಂಪ್ಲೀಟಾಗಿ ಪ್ರಮೋಷನ್ ಜೊತೆಗೆ ಮ್ಯಾಕ್ಸ್ ಅಥವಾ BRBದು ಬಗ್ಗೆ ಮಾತಾಡ್ತಾನೆ ಹೋಗಬೇಕಾಗಿದೆ. ಮ್ಯಾಕ್ಸಿಂದ ಅಪ್ಡೇಟ್ ಮೇನ್ಲಿ ಪ್ರಮೋಷನ್ ಬಗ್ಗೆ ಮಾತಾಡಬೇಕಾಗಿದೆ. ಹಾಗೇನೆ ಕಿಚ್ಚ ಸುದೀಪ್ ಅವರ ರೀಸೆಂಟ್ ಔಟ್ಫಿಟ್ಸ್ ನೀವೇನು ನೋಡ್ತಿದ್ದಾರಲ್ಲ, ಅವರು ಯಾವಾಗಲೂ ಸೂಪರ್ ಕೂಲ್ ಟಿಪ್ ಟಾಪ್ ಆಗಿರ್ತಾನೆ ಅಂತಲೇ ಹೇಳ್ಬೋದು. ಹಾಗೇನೆ ಈಗ ಮಾರ್ಟಿನ್ ಬಗ್ಗೆ ಮಾತಾಡಬೇಕಾದ್ರೆ ಧ್ರುವ ಸರ್ಜಾ ಅವರ ಔಟ್ಫಿಟ್ ಕೂಡ ಹಾಗೇನೆ ಟಿಪ್ ಟಾಪ್ ಕೂಲ್ ಆಗಿರ್ತಾರೆ. ಯಾಕೆಂದರೆ ಆ ಒಂದು ಬಾಡಿಗೆ ಆ ಒಂದು ನೆಕ್ಸ್ಟ್ ಲೆವೆಲ್ ಸ್ವ್ಯಾಗ್ನಿರುವಂಥ ಅವರು ಯಾವಾಗಲೂ ಔಟ್ಫಿಟ್ನ ಯಾವಾಗಲೂ ಸ್ವ್ಯಾಗಾಗಿ ಇರೋವಂಥದ್ದು ಹಾಕ್ತಿರ್ತಾರೆ. ನಾನು ಅಬ್ಸರ್ವ್ ಮಾಡಿರೋ ರೀತಿ ಹೇಳ್ತಿರೋವಂಥದ್ದು. ಅದಲ್ಲದೆ ಎಲ್ಲ ಇಂಟರ್ವ್ಯೂಸಲ್ಲಿ ಕೊಡ್ತಾ ಹೋಗ್ತಿದ್ದಾರೆ. ಅವರು ಒಂದು ಸ್ಟೇಟ್ಮೆಂಟ್ನ ಕೊಡ್ತಿರೋವಂಥದ್ದು ಒಂದೇನೆ ನಾನು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ. ಆ್ಯಂಡ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ 3ನೇ ತಾರೀಕು ಮಾರ್ಟಿನ್ನ ಫಸ್ಟ್ ಸಾಂಗ್ ರಿಲೀಸ್ ಆಗಿಬಿಟ್ಟಿದೆ. ಆ್ಯಂಡ್ ಇದು ಯಾವುದೇ ಒಂದು ಥೀಮ್ ಸಾಂಗ್ ಆಗಿರುವಂಥದ್ದಲ್ಲ, ಒಂದು ರೊಮ್ಯಾಂಟಿಕ್ ಸಾಂಗ್ ಆಗಿರುವಂಥದ್ದು. ಆ್ಯಂಡ್ ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊತಾ ಇದ್ದೀನಿ. ಯಾಕೆಂದರೆ ಇದರಲ್ಲಿ ನೀವೇನು ಮೂವಿನ ರಿಚ್ನೆಸ್ನ ಏನು ನೋಡೋಕೆ ಹೊಟ್ಟಿದ್ದೀರಲ್ಲ ಈ ಸಿನಿಮಾದಲ್ಲಿ, ಅಂದರೆ ಈ ಒಂದು ವೀಡಿಯೋ ಸಾಂಗಲ್ಲಿ ನಿಮಗೆ ಕಾಣಿಸುತ್ತೆ. ಆ್ಯಂಡ್ ಆ ಪೋಸ್ಟರ್ಲ್ಲ ನಿಮಗೆ ನೋಡಿ ನಾನು ಅನಾಲಿಸಿಸ್ ಮಾಡ್ತಿರೋವಂಥದ್ದು. ಆ ಪೋಸ್ಟರ್ ನೋಡಿದಾಗ ಓಕೆ, ರಿಚ್ನೆಸ್ನ ತೋರ್ಸೋಕೆ ಹೊರಟಿದ್ದಾರೆ ಅಂತ ನಿಮಗೆ ಅರ್ಥ ಆಗ್ತಿರ್ಬೋದು. ಕಂಪ್ಲೀಟಾಗಿ ಇಮ್ಯಾಜಿನೇಷನ್ನಲ್ಲಿ ತೊಗೊಂಡು ಹೋಗುತ್ತೆ ಈ ಸಿಚುವೇಶನ್ ಅಂತ. ಅದು ಪೋಸ್ಟರ್ ನೋಡಿದ್ರೆ ನನಗೆ ಅರ್ಥ ಆಗುತ್ತೆ. ನನಗೆ ಗೇರುವ ಸಾಂಗ್ ಗ್ಯಾಪ್ನ ಬಂತಂದರೆ ಶಾರುಖ್ ಖಾನ್ ಅವ್ರದ್ದು ಏರುವ ಅಂತ ಒಂದು ಸಾಂಗ್ ಬರುತ್ತಲ್ಲ, ಕಂಪ್ಲೀಟ್ ಇಮ್ಯಾಜಿನೇಷನ್ ಎಲ್ಲೆಲ್ಲೋ ತೊಗೊಂಡು ಹೋಗ್ತಾರೆ. ಸೊ ಅದೇ ರೀತಿ ಇರುತ್ತೆ. ಬಟ್ ಏನು ಗೊತ್ತಾ, ನಾನು ಈಗಲೂ ಯೋಚನೆ ಮಾಡ್ತಿರೋದು ಮಾರ್ಟಿನಿಂದ ಎಲ್ಲಿ ಹೈಪ್ ಕೊಡ್ತಿದ್ದಾರಲ್ಲ, ಎಲ್ಲಿ ಅಪ್ ಸ್ಕೇಲ್ ಅಂತ ಆಗುತ್ತಲ್ಲ, ಅದು ಎಲ್ಲಿ ಅಂತ ಯೋಚನೆ ಮಾಡ್ತಿದ್ದೀನಿ. ವೀಡಿಯೋ ಸಾಂಗಲ್ಲಿ ಹಿಂಟ್ ಸಿಗ್ಬೋದು, ಅಥವಾ ಟ್ರೈಲರ್ 2 ಅಲ್ಲಿ ನಮಗೆ ಹಿಂಟ್ ಸಿಗ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಟ್ರೈಲರ್ 1 ಅದ್ಭುತವಾಗಿತ್ತು ರೆಂಡರಿಂಗ್ ವಿಷಯದಲ್ಲಿ. ಆ್ಯಂಡ್ ಸ್ಟೋರಿ ವಿಷಯದಲ್ಲಿ ತುಂಬಾ ಯೋಚನೆ ಮಾಡಿದ್ದಾರೆ ಅಂದ್ರಲ್ಲ, ಆ ಹಿಂಟ್ ನಮಗೆ ಎಲ್ಲಿ ಸಿಗಬಹುದು ಅನ್ನೋದಿರೋವಂಥದ್ದು. ಇಲ್ಲಿ ಒಂದು ಲ್ಯಾಗ್ ಹೊಡಿತಿರೋದೇನಂತಂದರೆ UI ಅಪ್ಡೇಟ್ ಬಗ್ಗೆ ಆಗಿರೋವಂಥದ್ದು. UI ಒಂದು ಆದಷ್ಟು ಬೇಗ ಇದ್ರದ್ದು ಪ್ರಮೋಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಚೆನ್ನಾಗಿರ್ತಿತ್ತು. ನೋಡೋಣ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು UI ಅಪ್ಡೇಟ್ ಜೊತೆಗೆ ಬರ್ತೀನಿ ಅಂತ ಹೇಳ್ಬೋದು. ಸೊ ಗೈಸ್, ಇದಿಷ್ಟು ನನಗೆ ಹೇಳಿದ್ದು. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಇಷ್ಟು ನಿಮ್ಮ ವಿಡಿಯೋಲ್ಲ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್. ಟಿಲ್ ದೆನ್ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಆದಷ್ಟು ಬೇಗ.